ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಪಪ್ಸ್ ರೆಸಿಪಿ ಜೊತೆ ಬಂದಿದ್ದೀನಿ. ಆದರೆ ಮಾಡುವ ಮೆಥಡ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ತುಂಬಾ ಸುಲಭವಾಗಿ ಮಾಡಬಹುದು ಈ ಮೆಥಡ್ ಅಲ್ಲಿ. ನಮಗೆ ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತ ಎಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಒಂದ್ಸಲ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲೊಂದು ಮಸಾಲ ರೆಡಿ ಮಾಡಬೇಕು. ಅದಕ್ಕೋಸ್ಕರ ಒಂದು ಕಡಾಯಿ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ನಾನು. ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆ, ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು, ನೀವು ಯಾವುದೇ ಅಡುಗೆ ಎಣ್ಣೆ ಬಳಸ್ಬೋದು. 1 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ನಷ್ಟು ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಿಡಿದ ಮೇಲೆ 1 ಟೀ ಸ್ಪೂನ್ ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ಹಾಕ್ತೀನಿ ನಾನು. ಇನ್ನಿದು ಚೆನ್ನಾಗಿ ಫ್ರೈ ಆಗ್ಲಿ. ಶುಂಠಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ 1 ಕಾಯಿ ಮೆಣಸು ಕೂಡ ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗ್ಲಿ. ಆಮೇಲೆ ಸ್ವಲ್ಪ ಕರಿಬೇವು ಕೂಡ ಇದಕ್ಕೆ ಹಾಕೋಬೇಕು. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಎಲ್ಲ ಫ್ರೈ ಆದ್ಮೇಲೆ ನಾನು ಇದಕ್ಕೆ 1 ಈರುಳ್ಳಿ ನೋಡಿ ಈ ರೀತಿ ತುಂಡು ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ. ನೀವೆಷ್ಟು ಮಸಾಲೆ ಹಾಕ್ತೀರೋ ಆ ರೀತಿ ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ 1/4 ಟೀ ಸ್ಪೂನ್ ಅರಶಿನ ಹುಡಿ, 1/4 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, 1.5 ಟೀ ಸ್ಪೂನ್ ನಷ್ಟು ಮೆಣಸಿನ ಹುಡಿ ಹಾಕ್ಬಿಟ್ಟು, ಆಮೇಲೆ 1/4 ಟೀ ಸ್ಪೂನ್ ಜೀರಿಗೆ ಹುಡಿ ಕೂಡ ಹಾಕ್ತೀನಿ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ರೆ ಎಲ್ಲ ಜಾಸ್ತಿ ತಗೊಳ್ಳಿ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದು. ಆಮೇಲೆ 1 ಟೀ ಸ್ಪೂನ್ ನಷ್ಟು ಟೊಮೆಟೊ ಸಾಸ್ ಕೂಡ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಆಪ್ಷನಲ್, ಹಾಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಇನ್ನು ಸ್ವಲ್ಪ ಹೊತ್ತು ಇದು ಬಿಸಿ ಆಗ್ಲಿ. ನೋಡಿ, ಚೆನ್ನಾಗಿ ಬಿಸಿ ಆಗಿದೆ, ನಮ್ಮ ಮಸಾಲ ರೆಡಿ ಆಗಿದೆ. ಆಮೇಲೆ ನಾನಿಲ್ಲಿ 1 ಕಪ್ ಮೈದಾ ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಇನ್ನು ನೀರು, ನಾನಿಲ್ಲಿ ಅರ್ಧ ಕಪ್ ನೀರು, ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಟೋಟಲ್ ಅರ್ಧ ಕಪ್ ನೀರು ಇದಕ್ಕೆ ಬಳಸಿದ್ದೀನಿ. ನೋಡಿ, ರೆಡಿ ಆಗಿದೆ ನಮ್ಮ ಹಿಟ್ಟು. ನೋಡಿ, ಚಪಾತಿ ಎಲ್ಲ ರೆಡಿ ಮಾಡ್ತೀವಲ್ವ, ಅದೇ ರೀತಿ ಹಿಟ್ಟು ರೆಡಿ ಮಾಡಬೇಕು. ಸಾಫ್ಟ್ ಆಗಿರುವಂತ ಹಿಟ್ಟು ರೆಡಿ ಆಗಿದೆ. ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನ ರೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸಣ್ಣ ಸಣ್ಣ ಉಂಡೆ ಮಾಡಿ ಇಡ್ಬೋದು. ಇನ್ನು ಮೊದಲು ಸಣ್ಣ ಸಣ್ಣ ಉಂಡೆ ಮಾಡ್ತೀನಿ. ಒಂದು 5 ಉಂಡೆ ಮಾಡ್ಕೊಂಡಿದ್ದೀನಿ. ಮೊದಲು 1 ಉಂಡೆ ತಗೊಂಡ್ಬಿಟ್ಟು ಈ ರೀತಿ ಇದನ್ನ ಲಟ್ಟಿಸ್ಬೇಕು. ಕೌಂಟರ್ ಟಾಪ್ ಅಲ್ಲಿ ಬೇಕಿರೋ ಕೌಂಟರ್ ಟಾಪ್ ಅಲ್ಲಿ ಮಾಡ್ಬೋದು. ನಾನು ಈ ರೀತಿ ಬಟ್ಟಲ್ನ ಬ್ಯಾಕ್ ಸೈಡ್ ಅಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ ಇಂದ ಆಗಿದೆ. ಅದರ ಮೇಲ್ಗಡೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಹಾಕ್ತಾ ಇದ್ದೀನಿ, ಅಥವಾ ಬೆಣ್ಣೆನು ಹಾಕೋಬಹುದು. ಇನ್ನು ಇದ್ರ ಮೇಲ್ಗಡೆ ಸ್ವಲ್ಪ ಮೈದಾ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಲೇಯರ್ ಲೇಯರ್ ಆಗಿ ಬರೋದಿಕ್ಕೋಸ್ಕರ ನಾನು ಈ ಮೆಥಡ್ ಮಾಡ್ತಾ ಇರೋದು. ನೋಡಿ, ಇದ್ರ ಮೇಲ್ಗಡೆ ಈ ರೀತಿ ತುಂಬಾ ಮೆಥಡ್ ಇದೆ ಲೇಯರ್ ಲೇಯರ್ ಆಗಿ ಬರೋದಿಕ್ಕೆ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಆ ರೀತಿ ಮಾಡ್ಬೋದು. ನೋಡಿ, ಒಂದ್ರ ಮೇಲೆ ಒಂದು ಆ ರೀತಿ 5 ಈ ಚಪಾತಿನ ನಾನು ಇದನ್ನ ಸೆಟ್ ಮಾಡ್ತೀನಿ. ಮೈದಾದ ಚಪಾತಿನ ನೋಡಿ ಈ ರೀತಿ ಎಲ್ಲ ಸೆಟ್ ಮಾಡಿ ಆಗಿದೆ. 5 ಲೇಯರ್ ಆಗಿದೆ ಇದು. ಇನ್ನು ಇದನ್ನ ಪುನಃ ಲಟ್ಟಿಸ್ಬೇಕು. ನೋಡಿ, ಈ ರೀತಿ ನಿಧಾನಕ್ಕೆ ಇದನ್ನ ಲಟ್ಟಿಸ್ತಾ ಇದ್ದೀನಿ ಪುನಃ. ಅವಾಗ ಕರೆಕ್ಟ್ ಲೇಯರ್ ಆಗಿ ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ನಿಧಾನ ಕರೆಕ್ಟ್ 2 ಭಾಗ ಮಾಡ್ತೀನಿ. ಅದಕ್ಕಿಂತ ಮೊದಲು ಸ್ವಲ್ಪ ಬೆಣ್ಣೆ ಮತ್ತು ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಹಾಕ್ತೀನಿ. ಆಮೇಲೆ ಸ್ವಲ್ಪ ಮೈದಾ, ನೋಡಿ 2 ಭಾಗ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನ ಈ ರೀತಿ ರೋಲ್ ಮಾಡಬೇಕು. ನೋಡಿ, ಈ ರೀತಿ ನಿಧಾನಕ್ಕೆ ಕರೆಕ್ಟ್ ಆಗಿ ರೋಲ್ ಮಾಡಬೇಕು. ನೋಡಿ, ನಮ್ಮ ಲೇಯರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಮೇಲಿಂದ ಕೆಳಗಡೆ ಈ ರೀತಿ ಪ್ರೆಸ್ ಮಾಡ್ಬಿಟ್ಟು ನೋಡಿ ಈ ರೀತಿ ಮಾಡಬೇಕು. ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ. ನೋಡಿ, ಕರೆಕ್ಟ್ ಲೇಯರ್ ನಮಗೆ ಸಿಗುತ್ತೆ ಈ ರೀತಿ ಮಾಡಿದ್ರೆ. ಇನ್ನು ಇದನ್ನ ಲಟ್ಟಿಸ್ಬೇಕು. ನಾನಿಲ್ಲಿ 2 ಉಂಡೆ ರೆಡಿ ಮಾಡಿದ್ದೀನಿ. ಅದನ್ನ ಈ ರೀತಿ ಲಟ್ಟಿಸ್ತಾ ಇದ್ದೀನಿ. ರೌಂಡ್ ಶೇಪಿಗೆ ಲಟ್ಟಿಸ್ತಾ ಇರೋದು ನಾನಿಲ್ಲಿ. ನೋಡಿ, ಕರೆಕ್ಟ್ ರೌಂಡ್ ಶೇಪ್ ಸಿಗ್ಲಿ. ಆಮೇಲೆ ಒಂದು ಬೌಲ್ ತಗೊಳ್ಳಿ. ಅದ್ರ ಮೇಲ್ಗಡೆ ನಾವು ಲಟ್ಟಿಸಿದಂತ ಚಪಾತಿ, ಮೈದಾದ ಚಪಾತಿ, ಆಮೇಲೆ ಪರೋಟ ಚಪಾತಿ ಎಲ್ಲ, ಆಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಮಸಾಲೆ, ಆಮೇಲೆ ಮೊಟ್ಟೆ ಬೇಯಿಸದೆ ನಾನಿಲ್ಲಿ ಹಸಿ ಮೊಟ್ಟೆ ಇದ್ರೊಳಗಡೆ ಹಾಕೋದು. ಆಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಮಸಾಲೆ. ಇನ್ನು ಇದನ್ನ ಯಾವ ರೀತಿ ಬೇಕಿರೋ ನಿಮ್ಗೆ ಇದನ್ನ ಕವರ್ ಮಾಡ್ಬೋದು. ಅಂದ್ರೆ ಮೋಮೋಸ್ ಎಲ್ಲ ಮಾಡ್ತೀವಲ್ಲ ಆ ರೀತಿ ಬೇಕಿರೋ ಮಾಡ್ಬೋದು. ಅಥವಾ ನೋಡಿ, ನಾನಿಲ್ಲಿ ಕರೆಕ್ಟ್ 2 ಭಾಗ ಅಂದ್ರೆ ಈ ರೀತಿ ಈ ಶೇಪಿಗೆ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತಿದ್ರು ಕೂಡ ನೀವು ಟೈಟ್ ಆಗಿ ಮಾಡ್ಬೇಕು. ಯಾಕಂದ್ರೆ ಒಳಗಡೆ ಹಸಿ ಮೊಟ್ಟೆ ಇರೋದು ಲೀಕ್ ಆಗಿ ಬರೋ ಚಾನ್ಸ್ ಇರುತ್ತೆ. ಆದ ಕಾರಣ ನೋಡಿ, ಈ ರೀತಿ ಟೈಟ್ ಆಗಿ ಈ ರೀತಿ ಮಾಡಿದ್ರೆ ಆಯ್ತು. ಕರೆಕ್ಟ್ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ.
ರೆಡಿ ಆಗಿದೆ. ಇನ್ನು ನೋಡಿ ಒಂದು ತಳಭಾಗ ಗಟ್ಟಿಯಾಗಿರುವಂತ ಒಂದು ಪಾತ್ರೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ನಾನು. ಚೆನ್ನಾಗಿ ಬಿಸಿ ಆಗಿದೆ, ಅದಕ್ಕೆ ಟೈಟ್ ಆಗಿರುವಂತ ಒಂದು ಮುಚ್ಚಳನು ಬೇಕು. ಅದರ ಮೇಲ್ಗಡೆ ಸ್ವಲ್ಪ ನಾನು ಇಲ್ಲಿ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆ ಮುಚ್ಚಳಕ್ಕೆ. ಈ ಮುಚ್ಚಳದ ಮೇಲೆ ನಾನು ಇದನ್ನ ಇಡ್ತಾ ಇದ್ದೀನಿ ನೋಡಿ ಈ ರೀತಿ. ಆಮೇಲೆ ಎರಡು ಕೂಡ ಸೆಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇದನ್ನ 30 ನಿಮಿಷ ಬೇಯಿಸ್ಬೇಕು. ನೋಡಿ ಇವಾಗ 30 ನಿಮಿಷ ಆಗಿದೆ ನೋಡಿ, ಈ ರೀತಿ ಇದೆ. ಸ್ವಲ್ಪ ಲೀಕ್ ಆಗಿದೆ ನೋಡಿ, ಅದು ಈ ರೀತಿ ಬ್ಲಾಕ್ ಕಲರಿಗೆ ಬಂದಿದೆ. ಲೀಕ್ ಆಗದಂತೆ ಕರೆಕ್ಟ್ ನೋಡ್ಕೊಳ್ಳಿ. ಇನ್ನೊಂದು ಕರೆಕ್ಟ್ ಸಿಕ್ಕಿದೆ ನಮಗೆ ನೋಡಿ. ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಹಾಕ್ತೀನಿ. ಇನ್ನು ನೋಡಿ ಇದರ ಇನ್ನೊಂದು ಭಾಗ ಕೂಡ ಅಂದ್ರೆ ಮೇಲ್ಭಾಗ ಕೂಡ ರೋಸ್ಟ್ ಆಗೋದಕ್ಕೋಸ್ಕರ ನೋಡಿ ಈ ಮುಚ್ಚಳವನ್ನ ತಿರುಗಿಸಿ ಇಡ್ತಾ ಇದ್ದೀನಿ. ಇದಕ್ಕೋಸ್ಕರ ನಾನು ಈ ಮೆಥಡ್ ಫಾಲೋ ಮಾಡ್ತಾ ಇರೋದು. ಅಥವಾ ನಮಗೆ ಕೇಕ್ ಬೇಕ್ ಮಾಡಿರ್ತಾರ, ಒಳಗಡೆ ಒಂದು ಸಣ್ಣ ಬೌಲ್ ಅಲ್ಲಿ ಇಟ್ಟು ಆ ರೀತಿನೂ ಅದರ ಮೇಲ್ಗಡೆ ಪ್ಲೇಟ್ ಇಟ್ಟು ಬೇಯಿಸಬಹುದು. 10 ನಿಮಿಷ ಈ ರೀತಿ ಕೂಡ ಬೇಯಿಸ್ಕೊಳ್ಳಿ. ಅವಾಗ ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿ ಸಿಗುತ್ತೆ ನೋಡಿ. ಕರೆಕ್ಟ್ ಪಪ್ಸಿನ ಕಲರೇ ಸಿಕ್ಕಿದೆ ನಮಗೆ, ಈ ರೀತಿ ಇದೆ. ಇನ್ನು ಇದನ್ನ ಬಿಸಿ ಬಿಸಿಯಾಗಿ ನಾನು ತೆಗಿತೀನಿ, ಯಾಕಂದ್ರೆ ಇದನ್ನ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು. ಅದಕ್ಕೋಸ್ಕರ ಬಿಸಿ ಬಿಸಿ ನಿಧಾನಕ್ಕೆ ತೆಗಿತಾ ಇದ್ದೀನಿ. ಪ್ಲೇಟಿನಿಂದ ಈ ರೀತಿ ತೆಗಿತಾ ಇದ್ದೀನಿ ನೋಡಿ. ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ. ನಮ್ಮ ಪಪ್ಸ್ ಇಲ್ಲಿ ರೆಡಿ ಆಗಿದೆ. ಅಂದ್ರೆ ಸ್ವಲ್ಪ ಬೇಯಿಸದ ಮೊಟ್ಟೆ ಅಂದ್ರೆ ಹಸಿ ಮೊಟ್ಟೆ ಹಾಕ್ಬಿಟ್ಟು ಮಾಡಿರುವಂತ ಒಂದು ಪಪ್ಸ್ ನೋಡಿ ಇಲ್ಲಿ ರೆಡಿ ಆಗಿದೆ. ಕರೆಕ್ಟ್ ನೋಡಿ ಲೇಯರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದನ್ನ ತುಂಡು ಮಾಡಿ ನೋಡಿ, ಹೊರಗಡೆ ಎಷ್ಟೊಂದು ಕ್ರಿಸ್ಪಿ ಆಗಿದೆ ನೋಡಿ. ನಿಮ್ಗೆ ಕಾಣಿಸ್ಬೋದು ನಾನು ಕಟ್ ಮಾಡುವಾಗ ನೋಡಿ. ಒಳಗಡೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಇದು ಪಪ್ಸ್ ನಾರ್ಮಲ್ ಅದೇ ರೀತಿ ಇರುತ್ತೆ ಅಲ್ವಾ ನೋಡಿ. ಒಳಗಡೆ ನೋಡಿ ಈ ರೀತಿ ಇರುತ್ತೆ. ತುಂಬಾ ಸುಲಭವಾಗಿ ಮಾಡುವಂತ ಒಂದು ಪಪ್ಸ್ ರೆಸಿಪಿ ಇದು. ಅಂದ್ರೆ ನಮಗಿದು ಟೊಮೆಟೊ ಸಾಸ್ ಜೊತೆ ಎಲ್ಲ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ. ಸಡನ್ ಪಪ್ಸ್ ತಿನ್ಬೇಕು ಅಂತ ಅನ್ಸಿದ್ರೆ ನಮಗೆ ಈ ರೀತಿ ಮಾಡ್ಬೋದು ನೋಡಿ. ಈ ರೀತಿ ಇರುತ್ತೆ. ಮುಟ್ಟುವಾಗ್ಲೇ ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ. ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಇವತ್ತೇ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ಕೂಡ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ. ಓಕೆ, ಥ್ಯಾಂಕ್ ಯು.